ಹಲೋ. ಹಲೋ, ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ ತಾಯಿ. ನಮಸ್ತೆ ಗುರುಗಳೇ. ನಾವು ನಮಸ್ಕಾರ. ಹೊನ್ನಾವರದಿಂದ ಕಾಲ್ ಮಾಡ್ತಿದ್ರು ಗುರುಗಳೇ. ಯಾರಮ್ಮ? ಸ್ವಾತಿ ಅಂತ ನನ್ನ ಹೆಸರು. ಎಲ್ಲಿಂದ ಮಾಡ್ತಾ ಇರೋದು? ಹೊನ್ನಾವರದಿಂದ ಕಾಲ್ ಮಾಡ್ತಿದ್ದೀನಿ. 1 hour. ಹಾ ಗುರುಗಳೇ. ಎಲ್ಲಿ ಬರುತ್ತೆ ಅದು? ಅಲ್ಲಿ ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಡಿಸ್ಟಿಕ್. ಕಾರವಾರ ಡಿಸ್ಟಿಕ್. ಹೇಳಮ್ಮ ತಾಯಿ. ಗುರುಗಳೇ, ನೀನ್ ನಂಗೆ 9 ವಾರದ ವ್ರತ ಹೇಳಿಕೊಟ್ಟಿದ್ದಲ್ಲ ಗುರುಗಳೇ. ಹ್ಮ್ ಈಗ ನಂದು 5ನೇ ವಾರ ಬರ್ತಾ ಉಂಟು. ಹ್ಮ್ 5 ವಾರ ಆಗಿ 6ನೇ ವಾರ ಬರ್ತಾ ಉಂಟು ಗುರುಗಳೇ. ಓಕೆಮ್ಮ. ಅದ್ರಲ್ಲಿ ನಂಗೆ 2ನೇ ವಾರದಲ್ಲೇ ಫಸ್ಟ್ ಗುರುವಾರ ನಂಗೆ ಹೂವಿನ ಪ್ರಸಾದ ನಂಗೆ ಒಳ್ಳೇದಾಗ್ತಾ ಉಂಟು ಗುರುಗಳೇ. ಯಜಮಾನರದ್ದು ಉದ್ಯೋಗದ ಸಲುವಾಗಿ ಕೇಳಿದ್ದೆ. ಎದ್ರ ಬಗ್ಗೆ ಕೇಳಿದ್ರಿ ನೀವು? ಕೆಲಸದ ಬಗ್ಗೆ ಕೇಳಿದ್ರಾ? ನಮ್ಮ ಯಜಮಾನರು ಉದ್ಯೋಗದ ಬಗ್ಗೆಲ್ಲ ಕೇಳಿದ್ದೆ ಗುರುಗಳೇ. ಓಕೆ. ಉದ್ಯೋಗ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ಹೋದ ವರ್ಷಕ್ಕಿಂತ ಈ ವರ್ಷ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ಗುರು ರಾಘವೇಂದ್ರ ಪೂಜೆ ಮಾಡಿದ ನಂತರನೇ ಒಳ್ಳೇದಾಗ್ತಾ ಉಂಟು ಗುರುಗಳೇ. ಹ್ಮ್ ಅದೇ ಆಮೇಲೆ ಮಕ್ಕಳದು ಸಲುವಾಗಿ ಕೇಳಿದ್ದೆ. ಮಕ್ಕಳಿಗೂ ಒಳ್ಳೆ ವಿದ್ಯಾಬುದ್ಧಿ ಅಂತ ಕೇಳಿದ್ದೆ. ಒಳ್ಳೆ ಮಾರ್ಗದರ್ಶನ ತಗೊಳ್ತಿದ್ದಾರೆ ಮಕ್ಕಳು. ಹ್ಮ್ ಅದ ನಂತರ ಇನ್ನೂ ಮಾಡ್ತಾ ಇರ್ತೇನೆ ಗುರುಗಳೇ ನಾನು ಪೂಜೆ. ಮಾಡಿ ಮಾಡಿ. ಓಹೋ, ಇವಾಗ ಒಳ್ಳೇದಾಗಿದೆ ಅಂತ ಕರೆ ಮಾಡ್ತಾ ಇದ್ರಿ ನಮ್ಮ. ಹೌದು ಗುರುಗಳೇ. ಓಹೋ, ತುಂಬಾ ಖುಷಿ ಆಯ್ತು ತಾಯಿ, ತುಂಬಾ ಖುಷಿ ಆಯ್ತು. ಏನ್ ಮಾಡ್ತಾ ಇದಾರೆ ಯಜಮಾನ್ರು? ಬಿಸ್ನೆಸ್ ಮಾಡ್ತಾ ಇದಾರಾ, ವರ್ಕ್ ಮಾಡ್ತಾ ಇದಾರಾ? ಇಲ್ಲ ಗುರುಗಳೇ, ನಮ್ದು ಐಸ್ ಕ್ರೀಮ್ ಗಾಡಿ ಉಂಟು. ಹಾ. ಐಸ್ ಕ್ರೀಮ್ ವ್ಯಾಪಾರಕ್ಕೆ ಹೋಗ್ತಾರೆ. ಮತ್ತೆ ಕಾರ್ ಬಾಡಿಗೆನೂ ಉಂಟು. ಐಸ್ ಕ್ರೀಮ್ದು ಮತ್ತೆ ಬೇರೆ ಯಾವ್ದಿದೆ? ಕಾರು ಉಂಟು ಗುರುಗಳೇ ನಮ್ದು ಬಾಡಿಗೆದು. ಓಕೆಮ್ಮ. ಓಕೆ. ಕಾರ್ ಬಾಡಿಗೆನೂ ಆಗ್ತಾ ಉಂಟು ಒಳ್ಳೆ ರೀತಿಯಲ್ಲಿ. ಓಹೋ, ಕಾರ್ ಬಾಡಿಗೆ ಅಂದ್ರೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇರ್ಲಿಲ್ಲ ಮುಂಚೆ, ತುಂಬಾ ಡೌನ್ ಆಗಿತ್ತು. ಏನ್ ಮಾಡ್ಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ನಾನು ಈ ತರದಲ್ಲಿ ವ್ರತವನ್ನು ಬಂದಿದೆಮ್ಮ, ಈ ವ್ರತ ಮಾಡು ನಿನ್ಗೆಲ್ಲ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ನಲ್ವಾ? ಹೌದು ಗುರುಗಳೇ. ಮೊದಲಿಗೆ ಸೇವಿಂಗ್ ಆಗ್ತಿಲ್ಲಾಗಿತ್ತು ಗುರುಗಳೇ ಅಮೌಂಟ್. ಏನಾಗ್ತಾಯ್ತಮ್ಮ? ಮೊದಲೆಲ್ಲ ಅಮೌಂಟ್ ಸೇವಿಂಗ್ ಆಗ್ತಾ ಇರ್ಲಿಲ್ಲಾಗಿತ್ತು ಗುರುಗಳೇ. ಓಹೋ, ಮುಂಚೆ ಸೇವಿಂಗ್ ಆಗ್ತಾ ಇರ್ಲಿಲ್ಲ ನಿಮ್ಗೆ? ಇಲ್ಲ ಗುರುಗಳೇ. ಇವಾಗ ಬದಲಾವಣೆ ಕಂಡು ಬಂದಿದೆಯಲ್ಲಮ್ಮ ಹಾಗಾದ್ರೆ? ಹೌದು ಗುರುಗಳೇ. ಅಲ್ಲ ನೀವು ಹೇಳಿದ ಪ್ರಕಾರನೇ ನಡೀತಾ ಉಂಟು ಗುರುಗಳ ಆಶೀರ್ವಾದ. ಖಂಡಿತಮ್ಮ, ಖಂಡಿತ. ಅಂದ್ರೆ 5ನೇ ವಾರದಲ್ಲೇ ರಿಸಲ್ಟ್ ಸಿಗ್ತೇನಮ್ಮ ಹಾಗಾದ್ರೆ? ಹೌದು ಗುರುಗಳೇ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ. ಇನ್ನೂ ಹೆಚ್ಚಿನ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರ್ಲಿ ತಾಯಿ. ಹೌದು ಗುರುಗಳೇ. ಮಕ್ಕಳ ವಿಚಾರದಲ್ಲಿ ಹೆಂಗಿದೆ ಅಮ್ಮ ಇವಾಗ? ಮಕ್ಕಳದ್ದು ಕೇಳಿದ್ರಿ ನೀವು? ಮಕ್ಕಳ ವಿಚಾರ ಹೇಳಿದ್ದೆ. ಅಭ್ಯಾಸದಲ್ಲಿ ಸ್ವಲ್ಪ ಒಳ್ಳೆ ಮಾರ್ಕ್ಸ್ ತಗೊಳ್ತಿದ್ದಾನೆ ನಮ್ಮ ಗುರುಗಳೇ. ಈಗ ಮತ್ತೊಂದು ಎಕ್ಸಾಮ್ ಉಂಟು. ಸ್ವಲ್ಪ ಜೋರಾಗಿ ಮಾತಾಡಿ ತಾಯಿ, ಕೇಳಿಸ್ತಾ ಇಲ್ಲಮ್ಮ. ಮಗನ್ಗೋಸ್ಕರನು ಹೇಳಿದೆ. ವಿದ್ಯಾಭ್ಯಾಸದಲ್ಲಿ ತುಂಬಾ ಮಸ್ತಿ ಮಾಡ್ತಾನೆ, ಮತ್ತೆ ಹುಡುಗಾಟಿಕೆ ತುಂಬಾ ಮಾಡ್ತಾನೆ ಅಂತ ಹೇಳಿದೆ ಗುರುಗಳೇ. ಓಕೆಮ್ಮ. ಮಗನು ಸುಧಾರಿಸಿದ್ದಾನೆ ಗುರುಗಳೇ. ಮಗನು ಕೂಡ ಇಂಪ್ರೂವ್ ಆಗಿದ್ದಾರೆ ಇವಾಗ? ಹೌದು ಗುರುಗಳೇ. ಅವನಿಗೋಸ್ಕರ ನಾಮಲೇಖನೂ ಬರ್ದು ಕೊಡ್ತಿದ್ದೆ ನಾನು. ನಾಮಲೇಖನ ತಕೊಂಡ್ ಬಂದಿದ್ದೆ. ಅವನು ಬರೀತಿದ್ದಾನೆ, ನಾನು ಬರೀತಿದ್ದೆ ಗುರುಗಳೇ. ಓಹೋ, ಇವಾಗ ಹೆಂಗಿದೆ ನಿಮ್ಮ ಕುಟುಂಬ ಹಾಗಾದ್ರೆ? ರಾಯರಿಗೆ ಪೂಜೆ ಮಾಡುವುದು ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ ತಾಯಿ? ಮುಂಚೆ ತುಂಬಾ ಕಿರಿಕಿರಿ ಇತ್ತು ಗುರುಗಳೇ. ನಮ್ಮ ಯಜಮಾನ್ರದ್ದು ನಮ್ದು ಒಂದು ಕಿರಿಕಿರಿ ಈ ತರ ಇತ್ತು. ಈಗ ಪರವಾಗಿಲ್ಲ ಗುರುಗಳೇ, ಈಗ ಸುಧಾರಿಸಿದೆ ನಮ್ಮ ಜೀವನದಲ್ಲಿ. ಓಹೋ, ನೀವು ಯಾರನ್ನ ಪೂಜೆ ಮಾಡ್ತಾ ಇದ್ದೀರಾ? ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ಪೂಜೆ ಮಾಡ್ತಾ ಇದ್ದೀರಾ? ನೀವು ಯಾರ ಪಾದ, ಮನುಷ್ಯರ ಪಾದ ಹಿಡ್ದಿಲ್ಲ, ರಾಯರ ಪಾದ ಹಿಡ್ದಿದ್ದೀರಾ ತಾಯಿ. ಹೌದು ಗುರುಗಳೇ. ಅದಕ್ಕೆ ಇವಾಗ ನೋಡಿ, ಮುಂಚೆ ನನಗೆ ಏನ್ ಕರೆ ಮಾಡಿ ತಿಳಿಸಿದ್ರಿ, ನನಗೆ ತುಂಬಾ ಕಷ್ಟ ಇದೆ, ಏನೇ ಬಿಸ್ನೆಸ್ ಮಾಡಿದ್ರು ನನಗೆ ಕೈ ಹತ್ತತಾ ಇಲ್ಲ, ನಮ್ಮ ಯಜಮಾನ್ರಿಗೆ ಕೈ ಕೂಡ್ತಾ ಇಲ್ಲ, ಹಣಕಾಸಿನ ವಿಚಾರದಲ್ಲಿ ತುಂಬಾ ಕುಗ್ಗು ಹೋಗ್ಬಿಟ್ಟಿದ್ದೀನಿ ಅಂತ ನೀವು ನನಗೆ ಹೇಳಿದಾಗ, ಅಲ್ಲಮ್ಮ ನಿಮ್ದೆಲ್ಲಾ ತಿಳ್ಕೊಂಡು ಅದನ್ನ ಯಾವ ರೀತಿಯಾಗಿ ಅನುಗ್ರಹ ಬಂದಿತ್ತೆ, 9 ವಾರದ ವ್ರತವನ್ನು ಈ ತರದಲ್ಲಿ ಮಾಡಮ್ಮ, ರಾಯರಿಗೆ ಹೆಂಗೆ ಪೂಜೆ ಮಾಡಿದ್ರೆ ನಿಮ್ಗೆ ಅನುಗ್ರಹ ಮಾಡ್ತಾರೆ ಅನ್ನೋದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟೆ. ಇವತ್ತು 5ನೇ ವಾರದಲ್ಲಿ ನೀವು ಯಶಸ್ವಿಯನ್ನು ಕಂಡಿದ್ದೀರಾ. ಆದ್ರೆ ಇವತ್ತು ಒಳ್ಳೇದ ಆಗ್ತಾ ಇದೆ ಅಂತ ಹೇಳಿಕೊಂಡು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಪೂಜೆ ಮಾಡೋದು ಬಿಡಬಾರ್ದು. ಅಡ್ಡಿಲ್ಲ ಗುರು. ನಮ್ಮ ಊರು ಇರುವವರೆಗೆ ನಾ ಗುರು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾನೆ ಇರ್ತೇನೆ ಗುರು. ಹೌದು, ಅವಾಗ ಏನಾಗತ್ತಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡ್ತಾರೆ ರಾಯರು. ಹೌದು ಗುರುಗಳೇ. ಮತ್ತೊಂದು ಗುರುಗಳೇ, ನಾನು ಮಂತ್ರಾಲಯದಲ್ಲಿ ಹೋಗ್ಬೇಕು ಅಂತಿದ್ದೇನೆ. 3 ದಿನದ ಸೇವೆ ನನ್ನ ಕೈಯಲ್ಲಿ ಆದಷ್ಟು ನಾನು ಸೇವೆ ಮಾಡ್ಬೇಕು ಅಂತಿದ್ದೆ ಗುರುಗಳೇ. ಅದು ಹೋಗ್ಬೇಕು, ಯಾವಾಗ ಆಗ್ತದೆ ನೋಡ್ಬೇಕು ಗುರುಗಳೇ. ಸಮಯ ನೋಡಮ್ಮ, ಇವಾಗ ಇಷ್ಟೆಲ್ಲಾ ಅನುಗ್ರಹ ಮಾಡಿದ್ದಾರೆ, ಇನ್ನೇನು ಕೆಲವೇ ದಿನದಲ್ಲಿ ನಿಮ್ಗೆ ಅನುಗ್ರಹ ಆಗುತ್ತೆ ತಾಯಿ. ಇನ್ನು ಅಲ್ಲಿಗೆ ಹೋಗ್ತೀರಾ, ರಾಯರ ಸನ್ನಿಧಾನಕ್ಕೆ ಹೋಗ್ತೀರಾ, ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬರುತ್ತೀರಾ, ಚಿಂತಿಸಬೇಡಿ. ಯಾಕಂದ್ರೆ ರಾಯರು ನಿಮ್ಮೊಟ್ಟಿಗೆ ಇದ್ದಾರೆ. ಹೌದು ಗುರುಗಳೇ. ಖಂಡಿತ ನಿಮ್ಗೆ ಒಳ್ಳೇದು ಆಗೇ ಆಗತ್ತೆ. ಮತ್ತೆ ಮಂತ್ರಾಲಯಕ್ಕೆ ಹೋಗ್ತೀರಾ. ಇವಾಗ ಹೆಂಗೆ ನೀವು 5ನೇ ವಾರದಲ್ಲಿ ಒಂದು ಚಿಕ್ಕದಾದಂತ ಸೇವೆ ಇರ್ಲಮ್ಮ, ಚಿಕ್ಕದಾದಂತ ಒಂದು ಸೇವಿಂಗ್ ಮಾಡ್ಕೊಂತ ಇದ್ದೀರಾ, ಅದು ನಾಳೆ ದೊಡ್ಡ ಮೆಟ್ಟಿಗೆ ಅದು ಒಂದು ಬೆಳೆಯುತ್ತೆ ತಾಯಿ. ಅಂದ್ರೆ ಮಕ್ಕಳು ವಿದ್ಯಾಭ್ಯಾಸಕ್ಕಾಗ್ಲಿ, ನಿಮ್ಮ ಒಂದು ಸೇವಿಂಗ್ ಅಮೌಂಟ್ ಎಷ್ಟು ಅದ್ಭುತವಾಗಿ ಅನುಗ್ರಹ ಮಾಡ್ತಾರೆ ಅಂದ್ರೆ ರಾಯರು
ರಾಯರ್ನ ನಂಬಿ ನೀವು ಗುರು ರಾಘವೇಂದ್ರ ಸ್ವಾಮಿಯವರಿಗೆ 9 ಗುರುವಾರ ನಾನು ಏನು ಒಂದು ವ್ರತವನ್ನು ಹೇಳ್ಕೊಟ್ಟಿದ್ದೀನಿ ಆ ವ್ರತವನ್ನು ಕಂಪ್ಲೀಟ್ ಮಾಡಿ ನಾಳೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮತ್ತೆ ನಿಮ್ಮ ಯಜಮಾನರು ಒಂದು ಬಿಸ್ನೆಸ್ ಈ ಐಸ್ ಕ್ರೀಮ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆ ಬಿಸ್ನೆಸ್ ಮತ್ತೆ ಕಾರಿನ ಬಿಸ್ನೆಸ್ ತುಂಬಾ ಅದ್ಭುತವಾಗಿ ಕೂಡಿ ಇನ್ನೂ ಒಂದು 100 ಜನಕ್ಕೆ ಕೆಲಸ ಕೊಡಿಸುವಷ್ಟು ಶಕ್ತಿ ಗುರು ರಾಘವೇಂದ್ರ ಸ್ವಾಮಿ ಅವರು ತುಂಬ್ತಾರೆ ತಾಯಿ. ಅದನ್ನ ಗುರುಗಳು ಎಲ್ಲ ಆಶೀರ್ವಾದ ನಿಮ್ಮ ಆಶೀರ್ವಾದನ ಬೇಕು, ನಮ್ ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದನ ಬೇಕು. ನೋಡಮ್ಮ, ನಂದ್ಯಾವ ಆಸ್ತಿ ಅಮ್ಮ, ನಂದ್ಯಾವ ಆಶೀರ್ವಾದ, ಎಲ್ಲ ರಾಯರ ಆಶೀರ್ವಾದ, ಎಲ್ಲ ರಾಯರ ಕೃಪೆ. ನಿಮ್ಗೆ ಏನು ಒಂದು ಅನುಗ್ರಹ ಆಗ್ತಾ ಇದೆ ನಮ್ಮಿಂದಲ್ಲ, ನಾವು ಬರೇ ಗೊಂಬೆಗಳು. ಅದೆಲ್ಲ ರಾಯರ ಕೃಪೆ. ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿ ಒಬ್ಬ ಭಕ್ತಾದಿಗಳಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ. ಪ್ರತಿ ಒಬ್ಬ ಭಕ್ತಾದಿಗಳು, ನಾವೆಲ್ಲರೂ ಅವ್ರ ಮಕ್ಕಳು. ಆ ಕುಳಿತುಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಾಯಿ, ರಾಯರು ದೇವರಲ್ಲಿ ಜಪ ಮಾಡ್ತಾ ಕುಳಿತಿದ್ದಾರೆ. ಯಾರಿಗೋಸ್ಕರ? ನಮಗೋಸ್ಕರ. ಅದಕ್ಕೆ ಇವತ್ತು ಎಲ್ಲರಿಗೂ ಪವಾಡಗಳನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು ಅಲ್ವಮ್ಮ. ನಿಮ್ದೇ ಇವಾಗ ಎಕ್ಸಾಂಪಲ್ 5ನೇ ವಾರದಲ್ಲೇ ನಿಮ್ಗೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿದ್ರೆ, ಇವತ್ತು ಹಣಕಾಸಿನ ವಿಚಾರದಲ್ಲಿ ಎಲ್ಲ ಕೈಗೂಡ್ತಾ ಇದೆ ಅಂದ್ರೆ ಇದೆಲ್ಲ ರಾಯರ ಕೃಪೆ. ಅದೇ ಲಾಸ್ಟ್ ಒಂದೂವರೆ ತಿಂಗಳು 2 ತಿಂಗಳ ಹಿಂದ್ಗಡೆ ನೋಡಿ ಎಷ್ಟು ಕಷ್ಟ ಇತ್ತು ನಿಮಗೆ. ಹೌದು ಗುರುಗಳು, ಇಷ್ಟೆಲ್ಲ ದುಡಿತಿದ್ರು, ನಾವು ಒಂದು ಸೇವ್ ಮಾಡ್ಲಿಕ್ಕೆ ಅನುಕೂಲ ಆಗಿತ್ತು ಗುರುಗಳೇ. ಈ ತರ ಈ ವ್ರತ ಮಾಡಿದ್ಗೋಸ್ಕರನೇ ಇವತ್ತಿಂದನೇ ಸ್ವಲ್ಪ ಇಯರ್ಫೋನ್ ಏನಾದ್ರು ಹಾಕಿದ್ರಿ ನಮ್ಮ ನೀವು? ಏನು ಗುರು? ಇಲ್ಲ ಗುರುಗಳೇ. ಹೌದಾ? ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ಲಿಲ್ಲ, ಅದಕ್ಕೋಸ್ಕರ. ಅದೇ ಈ ತಿಂಗಳಿಂದ ಅಮೌಂಟ್ ಸ್ವಲ್ಪ ಸೇವಿಂಗ್ ಆಗ್ತಾ ಉಂಟು. ಈ ತಿಂಗಳಿಂದಲ್ಲ, ಇನ್ನು ಮುಂದೆ ನಿಮ್ಗೆ ಶುಭಗಳಿಗೆ ಸ್ಟಾರ್ಟ್ ಆಗಿತ್ತು ತಾಯಿ. ಹೌದು ಗುರುಗಳೇ. ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು. ಯಾವ್ರು ಅಂತ ಹೇಳಿದ್ರು? 1 ಅವರ್ ಅಂದ್ರಲ್ಲ ನೀವು, ಕಾರವಾರ ಹತ್ರ? ಹೌದು ಗುರುಗಳೇ. ಆಯ್ತಮ್ಮ. ಮಕ್ಕಳು ಹೆಂಗಿದಾರಮ್ಮ ಇವಾಗ? ಮಕ್ಕಳು ಅಭ್ಯಾಸ ಮಾಡಿ ಸ್ಕೂಲಿಗೆ ಹೋಗಿದಾರೆ ಗುರುಗಳೇ. ಓಕೆ ಅಮ್ಮ. ನೋಡಿ, ಒಳ್ಳೇದಾಯ್ತು ಅಂತಂದು ನನಗೆ ಕರೆ ಮುಖಾಂತರಲ್ಲಿ ನೀವು ಫೋನ್ ಮಾಡಿ ತಿಳಿಸ್ತಾ ಇದ್ದೀರಾ. ನೋಡಿ ಅದ್ರ ಒಂದೇ ಸುಮಾರು ಸಲ ಫೋನ್ ಮಾಡಿದ್ರೆ ನೀವು, ನಾನು ರಿಸೀವ್ ಮಾಡಿಲ್ಲ ಅಂತ ಅನ್ಸುತ್ತೆ ನಿಮ್ದು. ಹೌದು, ಕಾಲ್ ಮಾಡಿದೆ ನಿಮ್ಗೆ, ರಿಸೀವ್ ಮಾಡ್ಲಿಲ್ಲ, ಕನೆಕ್ಟ್ ಆಗ್ತಿಲ್ಲ ಆಗಿತ್ತ ಕಾಲ್. ಹೌದಮ್ಮ, ಅಂದ್ರೆ ಸುಮಾರು ಜನ ಫೋನ್ ಮಾಡ್ತಿರ್ತಾರೆ, ಆ ಕಾರಣದಿಂದ ನಾನು ರಿಸೀವ್ ಮಾಡಕ್ಕಾಗಿಲ್ಲ. ಬಟ್ ಒಟ್ನಲ್ಲಿ ಒಳ್ಳೇದಾಗಿದೆ ಅಲ್ವಾ ತಾಯಿ? ಒಳ್ಳೇದಾಗಿದೆ ಅಂತ ನನಗೆ ಕರೆ ಮಾಡ್ತಾ ಇದ್ರಲ್ಲ, ಅದಷ್ಟೇ ಸಾಕು. ಅದೇ ನನಗೆ ಒಂದು ತುಂಬಾ ಆನಂದ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಮತ್ತೇನಮ್ಮ ತಾಯಿ ಸಮಾಚಾರ ಆಗಿದ್ರೆ? ಮತ್ತೆ ಹೇಳಿದ್ರೆ ಗುರುಗಳೇ, ಎಲ್ಲ ಗುರುಗಳ ಆಶೀರ್ವಾದನೆ. ರಾಯರ ಆಶೀರ್ವಾದ ಇರ್ಲಮ್ಮ. ತುಂಬಾ ಖುಷಿ ಆಯ್ತು. ನಾನು ಮತ್ತೆ ನಿಮ್ಗೆ ಬಿಡುವಿದ್ದಾಗ ನಾನು ಸಂಪರ್ಕ ಮಾಡ್ತೀನಿ ತಾಯಿ. ಆದ್ರೆ ರಾಯರಿಗೆ ಪೂಜೆ ಮಾಡೋದು ಮಾತ್ರ ಮರಿಬೇಡಿ ತಾಯಿ. ನಿಮ್ಮ ಉಸಿರಿರೋರ್ಗೂ ರಾಯರ ಹೆಸರನ್ನು ಮರಿಬೇಡಿ ತಾಯಿ. ಓಕೆನಮ್ಮ? ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಕೇಳುತ್ತೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ. ಕೇಳಿದ್ರಲ್ವಾ ರಾಯರ ಪವಾಡಗಳು, ರಾಯರ ಮಹಿಮೆಗಳು ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಅದೇ ರೀತಿಯಾಗಿ ರಾಯರನ್ನ ನಂಬಿ ಎಷ್ಟು ನಾವು ರಾಯರಿಗೆ ನಂಬುತ್ತೀವಿ, ಅಷ್ಟು ನಮಗೆ ಬೇಗ ಅನುಗ್ರಹ ಮಾಡುತ್ತಾರೆ. ರಾಯರು ಏನು ಕೇಳಿದ್ದಾರೆ? ನಿಮ್ಮಲ್ಲಿ ಆಸ್ತಿ ಕೇಳಿಲ್ಲ, ಅಂತಸ್ತು ಕೇಳಿಲ್ಲ. ರಾಯರು ಕೇಳಿರೋದು ಒಂದೇ, ನನಗೆ ನಿನ್ನ ಭಕ್ತಿ ಬೇಕು ಕಂದ. ನೀನು ಭಕ್ತಿಯಿಂದ ನನ್ನನ್ನು ಪೂಜಿಸು, ಭಕ್ತಿಯಿಂದ ನನಗೆ ಪೂಜೆ ಮಾಡಿ ಪ್ರತಿನಿತ್ಯನೂ ನೀನು ಕೇಳಿದ್ದೆಲ್ಲ ನಾನು ಕೊಡುತ್ತೀನಿ. ನಿನ್ನ ಪಾಪಕರ್ಮಗಳು ಇತ್ತು ಅಂದರೆ ಅದಕ್ಕೆ ನಾನು ಮುಕ್ತಿನೂ ಮಾಡ್ತೀನಿ ಅಂತ ಹೇಳಿದ್ದಾರೆ ರಾಯರು. ಹೇಳಿರೋದು ಒಂದು, ನಿಮ್ಮ ಕಷ್ಟಗಳು ಏನಿದೆ ಆ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ ಹೇಳಿ. ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಆದರೆ ಇವತ್ತಿನ ದಿನದಲ್ಲಿ ರಾಯರು ಎಷ್ಟೋ ಜನಗಳಿಗೆ, ಎಷ್ಟೋ ಭಕ್ತಾದಿಗಳಿಗೆ, ನಾವೆಲ್ಲರೂ ರಾಯರಿಗೆ ಮಕ್ಕಳು. ಅದೇ ರೀತಿಯಾಗಿ ಅದಕ್ಕೆ ನಂಬಿಕೆ, ತಾಳ್ಮೆ ಇವೆರಡೂ ನಿಮ್ಮಲ್ಲಿರಲಿ. ರಾಯರನ್ನ ಪ್ರತಿ ಗುರುವಾರಕ್ಕೊಮ್ಮೆ ಅಲ್ಲ, ಪ್ರತಿ ದಿನವೂ ನೀವು ನಿಮ್ಮ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಬಹುದು. ರಾಯರಿಗೆ ಗುರುವಾರ ಬಂತು ಅಂದರೆ ಗುರು ರಾಘವೇಂದ್ರ ಸ್ವಾಮಿಯವರ ಗುರುವಾರ ದಿವಸ ನೀವು ಏನು ಪೂಜೆ ಮಾಡ್ತೀರಲ್ವ, ಏನು ಹೂವಿನ ಅಲಂಕಾರ ಹಾಕಿ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ಆ ರಾಯರನ್ನು ಸ್ವೀಕರಿಸ್ಕೊಂತೀರಾ ನೀವು ಮನೆಗೆ. ತಂದೆ, ನನ್ನ ಕಷ್ಟಗಳಿದೆ, ನನ್ನ ಕಷ್ಟಗಳಿಗೆ ಅದಕ್ಕೊಂದು ದಾರಿದೀಪವಾಗಿ ನೀವು ತೋರಿಸಿ ಅಂತ ಹೇಳಿದರೆ ಸಾಕು. ರಾಯರೇ ನೀವು ಇದ್ದೀರಾ ತಂದೆ ಅಂತ ಅಂದರೆ ರಾಯರಿಗೆ ಇನ್ನೂ ಖುಷಿಯಾಗುತ್ತೆ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿಯಾಗಿ ಎಷ್ಟೊಂದು ಜನಗಳಿಗೆ ಅನುಗ್ರಹ ಮಾಡಿದ್ದಾರೆ, ಅದೆಲ್ಲ ನಾನು ಈ ಚಾನಲ್ ಮುಖಾಂತರದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಲೈವ್ ಮುಖಾಂತರದಲ್ಲಿ ಅನುಗ್ರಹ ಆದವ್ರಿಗೆ ಏನು ಅನುಗ್ರಹ ಆಗಿದೆ ಅದೆಲ್ಲದ ಮಾತ್ರ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ಇನ್ನೂ ಯಾರಿಗೆ ಅನುಗ್ರಹ ಆಗಿಲ್ಲ ಎಲ್ಲರಿಗೂ ಅನುಗ್ರಹ ಆಗಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕಲ್ಲಿ ಬದಲಾವಣೆ ಕಾಣಿ.
ಯಾಕಂದರೆ ರಾಯರ ಮೇಲೆ ನಂಬಿಕೆ ಇರಲಿ ಅಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಬೇರೆಯವರಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.